ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ. ಮಂಗಳ ಮತ್ತು ಶನಿಯ ಈ ಸಂಯೋಗವು ಮೇ 11ರವರೆಗೂ ಮೀನ ರಾಶಿಯಲ್ಲಿ ಸಂಭವಿಸಲಿದೆ. ಈ ಶನಿಕುಜರ ಸಂಯೋಜನೆಯು ಹೆಚ್ಚಿನ ಒತ್ತಡ ಮತ್ತು ಅವಘಡಗಳನ್ನು ಹೊಂದಿರುವ ಸಮಯವಾಗಿರುವುದು. ಇದರ ಪ್ರಭಾವ ಎಲ್ಲಾ ರಾಶಿಗಳ ಮೇಲೆ ಬೀರುತ್ತದೆ. ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು. ಈಗ ಮೇಷರಾಶಿಯ ಬಗ್ಗೆ ತಿಳಿಯೋಣ. ಶನಿ ಕುಜರ ಯುತಿ ಮೇಷರಾಶಿಯ 12ನೇ ಮನೆಯಲ್ಲಿ ನಡೆಯುತ್ತಿದ್ದು, ಕುಜ ಮೇಷರಾಶಿಯ ಸ್ವಾಮಿಯಾಗಿ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಪರಿಹಾರ ನೀಡುವರು. ಖರ್ಚುಗಳು ಕಮ್ಮಿಯಾಗಿ ಶತ್ರುಗಳಿಂದ ನಿರಾಳತೆ ಸಿಗುವುದು. ಕೆಲಸ ಅಥವಾ ಇನ್ನಿತರ ಕಾರಣಗಳಿಂದ ವಿದೇಶ ಅಥವಾ ದೂರ ಪ್ರಯಾಣ ಯೋಗ ಬರುವುದು ಹಾಗೂ ವಿದೇಶಿ ಯೋಜನೆಗಳಲ್ಲಿ ಹೊಸ ಚೇತರಿಕೆ ಕಾಣುವುದು. ವಿದೇಶಕ್ಕೆ ಹೋಗುವ ವಿಷಯದಲ್ಲಿ ಅಡಚಣೆ ಇದ್ದಲ್ಲಿ ಅದು ನಿವಾರಣೆಯಾಗುವುದು. ವಿದ್ಯಾರ್ಥಿಗಳಿಗೆ ಸಮಯ ಉತ್ತಮವಾಗಿದೆ. ಶನಿ ಮತ್ತು ಕುಜರಿಬ್ಬರು ಕ್ರೂರ ಗ್ರಹಗಳಾದ್ದರಿಂದ ಕೆಲವು ನಕಾರಾತ್ಮಕ ವಿಷಯಗಳು ಎದುರಾಗುವವು. ನಿಮ್ಮಲ್ಲಿ ಆತ್ಮವಿಶ್ವಾಸ ಕುಗ್ಗಬಹುದು. ಕನ್ಫ್ಯೂಷನ್ ಜಾಸ್ತಿ ಆಗುವುದರಿಂದ ಅನಿರ್ಣಾಯಕ ಸ್ಥಿತಿ ಬರುವುದು ಮತ್ತು ಕಾರ್ಯಗಳು ಮಂದಗತಿಯಲ್ಲಿ ಸಾಗುವುದು. ನೀವು ಸುಳ್ಳು ಆರೋಪಗಳನ್ನು ಎದುರಿಸುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿ ಇರಬೇಕಾಗಿದೆ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಅದರಿಂದ ಆರ್ಥಿಕ ನಷ್ಟವೂ ಉಂಟಾಗಲಿದೆ. ಕೆಟ್ಟವರ ಸಹವಾಸ, ಕೆಟ್ಟ ವ್ಯವಹಾರ, ವ್ಯಸನಗಳಿಗೆ ಬೀಳುವ ಸಾಧ್ಯತೆ. ಇವುಗಳಿಂದಾಗಿ ಅವಮಾನಗಳು ಎದುರಿಸಬೇಕಾಗಬಹುದು. ಪೊಲೀಸ್ ಕೇಸ್ಗಳಾಗುವ ಸಂಭವವಿದೆ. ನಿಮ್ಮ ದೆಸೆ ಅಂತರ್ದೆಸೆಯು ಕೆಟ್ಟದಾಗಿದ್ದರೆ ಸೆರವಾಸವಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆಳವಾದ ಭಾವನೆಗಳು ನಿಮ್ಮ ನಿದ್ದೆಗೆಡಿಸುವುದು, ಆತಂಕ ಮತ್ತು ದುಸ್ವಪ್ನಗಳಿಗೆ ಕಾರಣವಾಗುವುದು. ನಿಮ್ಮದು ದುಡುಕು ಸ್ವಭಾವ. ನಿಮ್ಮಲ್ಲಿರುವ ಸ್ಟ್ರೆಸ್ನಿಂದಾಗಿ ಅನಾವಶ್ಯಕ ಖರೀದಿ ಮಾಡುವಿರಿ. ಅತಿಯಾದ ಖರ್ಚು ಹೆಚ್ಚಿನ ಒತ್ತಡ ಮತ್ತು ಆತಂಕಕ್ಕೆ ಎಡೆ ಮಾಡಿಕೊಡುವುದು. ಯಾವುದೇ ವ್ಯಾಪಾರ ಹೂಡಿಕೆ ಮಾಡಲು ಇಚ್ಛಿಸುತ್ತಿದ್ದರೆ ಸರಿಯಾಗಿ ಆಲೋಚಿಸಿ ನಂತರ ಪ್ರಯತ್ನಿಸಿ. ನಿಮ್ಮ ಭಾಗ್ಯದಲ್ಲಿ ಸಾಲವು ಗೋಚರಿಸುತ್ತಿದೆ. ಸಾಲ ಮಾಡಬೇಕಾಗಿ ಬರಬಹುದು. ಅಲ್ಲದೆ ನೀವು ಕೊಟ್ಟ ಸಾಲವನ್ನು ಕಳೆದುಕೊಳ್ಳಲೂಬಹುದು. ಆದ್ದರಿಂದ ಸಾಲ ಪಡೆಯುವುದನ್ನು ಹಾಗೂ ಕೊಡುವುದನ್ನು ತಪ್ಪಿಸಿಕೊಂಡು ಮುನ್ನಡೆಯಿರಿ. ಆರೋಗ್ಯದ ಸಮಸ್ಯೆಗಳು ಬರಬಹುದು. ಇದರಿಂದಲೂ ಖರ್ಚು ಹೆಚ್ಚಾಗುವ ಸಾಧ್ಯತೆಯಿದೆ. ನೀವು ವಿವಾಹ ವಿಚ್ಛೇದನ ನೀಡಲು ಯೋಚಿಸುತ್ತಿದ್ದರೆ ಅದು ನೆರವೇರುವುದು. ಈ ಸಮಯದಲ್ಲಿ ಪ್ರಯಾಣದ ಯೋಜನೆಗಳಲ್ಲಿ ನೀವು ತಡೆ ಮತ್ತು ತೊಂದರೆಗಳನ್ನು ಕಾಣಬಹುದು. ಪರಿಹಾರ: ಹನುಮಾನ ಚಾಲೀಸ ಪಠಿಸಿ ಮತ್ತು ಹನುಮನ ದರ್ಶನ ಮಾಡುವುದು ಉತ್ತಮ. ಅವಶ್ಯಕತೆ ಇರುವವರಿಗೆ ದಾನ ನೀಡಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.